ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲ್ಲು. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ತುಂಬ ಮೂಡಿಯಾಗಿದ್ದೆ, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಮೂಡೌಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಫ್ರೆಶ್ ಅಪ್ ಆಗಿ ಬಂದು ನಂತರ ಕೆಲಸನ ಶುರು ಮಾಡೋಣ ಅಂದ್ಬಿಟ್ಟು ಮೊದಲು ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ರಂಗೋಲಿ ಹಾಕೋಣ ಅಂತಂದ್ಬಿಟ್ಟು ಬಂದೆ. ಬಾಗಿಲನ್ನ ಹೊರಿಸ್ಕೊಂಡು ಬೇಗ ಬೇಗ ರಂಗೋಲಿ ಹಾಕಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂದ್ಬಿಟ್ಟು ಇವತ್ತು ವಿಡಿಯೋ ಶುರು ಮಾಡಿದೆ. ಸೊ ಇವತ್ತು ವಿಡಿಯೋದಲ್ಲಿ ಏನು ಅಂತಂದರೆ, ಬೆಳಗ್ಗೆ ಲೇಟಾಗಿ ಹೇಳೋದ್ರಿಂದ ಏನಾಗುತ್ತೆ, ಬೇಗ ಹೇಳೋದ್ರಿಂದ ಏನಾಗುತ್ತೆ, ಯಾರಿಗೆಲ್ಲ ಏನು ಲಾಭ ಇದೆ, ಯಾರಿಗೆ ಎಷ್ಟು ನಷ್ಟ ಇದೆ ಅನ್ನೋದನ್ನ ನಾನಿವತ್ತು ವಿಡಿಯೋದಲ್ಲಿ ರಂಗೋಲಿ ಹಾಕ್ಕೊಳ್ತಾ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಹೇಳೋದ್ರಿಂದ ದಿನದ ಮೊದಲ ಮೆಟ್ರೋ ಟ್ರೈನು ಹತ್ತೋ ಹಾಗಿರುತ್ತೆ. ಅಂದರೆ ಸೀಟುಗಳು ಖಾಲಿಯಾಗಿರುತ್ತೆ, ಗಾಳಿ ಶುದ್ಧವಾಗಿರುತ್ತೆ, ಮತ್ತು ಪ್ರಯಾಣ ಕೂಡ ಸುಗಮವಾಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಬೇಗ ಎದ್ದು ರೆಡಿಯಾಗಿ ಬೇಗ ಬೇಗ ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ದಿನನಿತ್ಯದ ಕ್ರಮಗಳನ್ನು ಮುಗಿಸಿ ನಾವು ಬೇಗ ಆಫೀಸ್ಗೆ ಅಥವಾ ಔಟ್ಸೈಡ್ಗೆ ಹೋದಾಗ ಈ ರೀತಿ ಅಂತಲೇ ಹೇಳ್ಬೋದು. ಅದೇ ನೀವೇನಾದರೂ ತಡವಾಗಿದ್ದರೆ, ಅಂದರೆ 6 ಗಂಟೆಗೆ ಹೇಳೋರು 7 ಗಂಟೆಗೋ 8 ಗಂಟೆಗೋ ಎದ್ರೆ ಹೇಗಿರುತ್ತೆ, ಜಂಗುಳಿಯಿಂದ ತುಂಬಿರುವ ಗದ್ದಲದ ಟ್ರೈನು ಹತ್ತದಂಗೆ ಇರುತ್ತೆ ಅಂತಲೇ ಹೇಳ್ಬೋದು. ಇಡೀ ದಾರಿ ಒತ್ತಡದಿಂದ ನಿಂತ್ಕೊಂಡೇ ಹೋಗಬೇಕಾಗುತ್ತೆ, ಹೌದಲ್ವಾ. ಅಲ್ಲ, 6 ಗಂಟೆಗೆ ಹೋದವರು 7 ಗಂಟೆ 8 ಗಂಟೆಗಿದ್ದರೆ ಬೇರೆ ಬ್ರೇಕ್ಫಾಸ್ಟ್ ಆಗಿರಲ್ಲ, ತುಂಬ ಟೈಮ್ ಆಗಿಬಿಟ್ಟಿರುತ್ತೆ, ಆಫೀಸ್ಗೆ ಹೋಗಬೇಕು, ಅಲ್ಲೋದ್ರೆ ಟ್ರಾಫಿಕ್ ಜಾಮು, ಮೆಟ್ರೋ ನೋಡಿದ್ರೆ ಫುಲ್ ಜನ, ಎಂತ ಅಲ್ವಾ, ಈ ರೀತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಬೇಗ ಹೇಳೋದ್ರಿಂದ ಈ ರೀತಿ ಒಳ್ಳೆಯ ಒಂದು ವಾತಾವರಣ ಬೇಕು, ಖಾಲಿ ಸೀಟ್ನಲ್ಲಿ ಪ್ರಯಾಣವನ್ನು ಮಾಡಬೇಕು, ಆರಾಮವಾಗಿ ನಾವು ಕೆಲಸಕ್ಕೆ ಹೋಗಬೇಕು ಅಂದರೆ ಬೇಗ ಹೇಳಬೇಕು. ನೆಕ್ಸ್ಟು ಕನಸುಗಾರರಿಗೂ ಮತ್ತು ಸಾಧಕರಿಗೆ ಇರುವ ವ್ಯತ್ಯಾಸ ಏನು, ನಿಮಗೇನಾದರೂ ಇದು ಗೊತ್ತಿದೆಯಾ? ಅದು ಪ್ರತಿಭೆನೂ ಅಲ್ಲ, ಅದೃಷ್ಟನೂ ಅಲ್ಲ. ಪ್ರಪಂಚವೆಲ್ಲ ನಿದ್ರಿಸುತ್ತಿರುವಾಗ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ತಮ್ಮ ಗುರಿಯನ್ನು ಸಾಧಿಸಲು ಪಡುವ ಪರಿಶ್ರಮ ಅಂತಲೇ ಹೇಳ್ಬೋದು, ಹೌದಲ್ವಾ. ನಾವೇನೋ ಲಕ್ಕಿಂದ ಆಗಿಬಿಡುತ್ತೆ ಅಥವಾ ಪ್ರತಿಭೆಯಿಂದ ಆಗಿಬಿಡುತ್ತೆ ಅಂತ ಅಲ್ಲ. ಇಡೀ ಪ್ರಪಂಚ ನಿದ್ರೆಯಲ್ಲಿ ಹೋದಾಗ 5 ಗಂಟೆಗೆ ಎದ್ದು ತಮ್ಮ ಗುರಿಯನ್ನು ಸಾಧಿಸಲು ಪಡುವ ಒಂದು ಪರಿಶ್ರಮವೇ ನಮ್ಮ ಕನಸುಗೂ ಮತ್ತು ಸಾಧಕರಿಗಿರುವ ವ್ಯತ್ಯಾಸ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಸಮಯ ಮೆದುಳು ತುಂಬ ಚುರುಕಾಗಿರುತ್ತೆ ಮತ್ತು ವಿಷಯಗಳು ಚೆನ್ನಾಗಿ ಅರ್ಥ ಆಗ್ತವೆ ಅಂತಲೇ ಹೇಳ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಬೇಗ ಹೇಳೋದ್ರಿಂದ ಈ ರೀತಿ ಒಂದು ಅನುಕೂಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಪ್ರೊಫೆಷ್ನಲ್ಸ್ ಅವ್ರಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಬೆಳಗಿನ ಸಮಯ ನಿಮ್ಮ ಸೀಕ್ರೆಟ್ ವೆಪನ್ ಇದ್ದಂಗೆ. ನಿಮ್ಮ ದಿನವನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿದ್ರೆ ನಿಮ್ಮ ಕೆಲಸದ ಒತ್ತಡಗಳನ್ನು ಚೆನ್ನಾಗಿ ಎದುರಿಸ್ಬೋದು. ಇಲ್ಲ ಏನೋ ಒಂದು ಕಾಟಾಚಾರಕ್ಕೆ ಪ್ಲ್ಯಾನ್ ಮಾಡಿದಾಗ ಆ ದಿನ ಎಲ್ಲ ಗಡಿಬಿಡಿ ಗಾಬರಿ ಈ ಥರನೇ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಪ್ರೊಫೆಷ್ನಲ್ನವ್ರಿಗೆ. ಇನ್ನು ಇವರೆಲ್ಲ ಬಿಟ್ಟರೆ ನೆಕ್ಸ್ಟು ಸಿಗೋದೇ ಗೃಹಿಣಿಯರು, ಅಂದರೆ ನನ್ನಂಥವ್ರು ಅಂತಲೇ ಹೇಳ್ಬೋದು. ಇವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ದಿನನಿತ್ಯದ ಜವಾಬ್ದಾರಿಗಳು ಶುರುವಾಗೋ ಮುನ್ನ ನಿಮ್ಮೊಂದಿಗೆ ನೀವು ಕಳೆಯಬಹುದಾದ ಅಮೂಲ್ಯ ಸಮಯವನ್ನು ನೆನ್ಪು ಮಾಡ್ಕೊಳ್ಳಿ. ಆವಾಗ ಪ್ರತಿದಿನ ದಿನನಿತ್ಯದ ಜವಾಬ್ದಾರಿಗಳನ್ನು ಆರಾಮಾಗಿ ಎದುರಿಸ್ಬೋದು. ಅಂದರೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋದ್ರಿಂದ ಹಿಡಿದು, ಬಾಗಿಲಿಗೆ ನೀರು ಹಾಕೋದ್ರಿಂದ ಹಿಡಿದು, ಮತ್ತು ಮನೆ ಕೆಲಸಗಳನ್ನ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ನಾಳೆ ಬೆಳಿಗ್ಗೆ ಅಲಾರಾಮ್ ಸದ್ದು ಕೇಳಿದ ತಕ್ಷಣ ಈ ಕ್ಷಣನ ನೆನ್ಪು ಮಾಡ್ಕೊಳ್ಳಿ. ನೀವು ಬದಲಾಗಬೇಕು ಅಂತಿದ್ದೀರಾ, ಅದನ್ನು ನೆನ್ಪಿಡಿ. ಈ ರೀತಿ ಒಂದು ಗೊಂದಲಗಳನ್ನ ಇಟ್ಕೊಬಾರ್ದು. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಏನು ಮಾಡಬೇಕು, ನಮಗೆ ಇಷ್ಟವಾದಂತಹ ನಾವು ಕಳೆದಂತಹ ಒಂದು ಅಮೂಲ್ಯ ಸಮಯವನ್ನು ನೆನ್ಪು ಮಾಡಿಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ಕೆಲಸವನ್ನು ಶುರು ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ಕೆಲಸವನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ನಾಳೆ ಬೆಳಿಗ್ಗೆ ಅಲಾರಾಮ್ಸ್ ಕೇಳಿದ ತಕ್ಷಣ ಈ ಕ್ಷಣವನ್ನು ನೆನ್ಪಿಡಿ, ಸರಿನಾ. ನೀವು ಬದಲಾಗಬೇಕು ಅಂತಿದ್ದೀರಾ, ಅದನ್ನು ನೆನ್ಪಿಡಿ. ಸದಾ ಆರಾಮಾಗಿರೋದೇ ಜೀವನ ಅಲ್ಲ, ನಮ್ಮ ಜೀವನದ ಸಾಧನೆ ಏನು ಅಂತ
ಯೋಚನೆ ಮಾಡಿ ಎಲ್ಲರೂ ಕೂಡ ಅಲ್ವಾ. ಪ್ರತಿದಿನ ನಾವು ಆರಾಮಾಗಿದ್ಬಿಡಬೇಕು, ತಿನ್ಕೊಂಡು ಉಣ್ಕೊಂಡು ಮತ್ತು ನಿದ್ದೆ ಮಾಡ್ಕೊಂಡು ಇದ್ಬಿಟ್ರೆ ಸರಿನಾ? ನಮ್ಮ ಜೀವನದ ಸಾಧನೆ ಏನು ಹಾಗಾದರೆ? ಅದನ್ನು ಸ್ವಲ್ಪನಾದರೂ ಯೋಚನೆ ಮಾಡಿ. ಅಂದರೆ ಒಬ್ಬರಲ್ಲ, ಗೃಹಿಣಿಯರಾಗಿರ್ಬೋದು, ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಅಥವಾ ಯಾರೇ ಒಬ್ಬರು ಆಗಿದ್ರೂ ಸರಿ, ನಾವು ಏನು ಮಾಡ್ತಾಯಿದ್ದೀವಿ ಈ ರೀತಿ ಆರಾಮಾಗಿ ಸದಾ ನಾವು ಆರಾಮಾಗಿರೋದೇ ಆದರೆ ಮುಂದಿನ ಗುರಿ ಏನು, ಮುಂದಿನ ಜೀವನದ ಸಾಧನೆ ಏನು ಅಂತ ಅನ್ನೋದು ನಾವು ಯೋಚಿಸಲೇಬೇಕು ಅಲ್ವಾ. ಮುಂದಿನ ವಿಡಿಯೋದಲ್ಲಿ ನಾನು ಬೆಳಗ್ಗೆ ಬೇಗ ಏಳೋಕ್ಕೆ ಏನೆಲ್ಲ ಸುಲಭದ ದಾರಿಗಳನ್ನ ತಿಳಿಸ್ತೀನಿ ಅನ್ನೋದನ್ನ ವೆಯ್ಟ್ ಮಾಡಿ. ಬೆಳಗ್ಗೆ ಹೇಗೆ ಬೇಗ ಹೇಳಬೇಕು, ಬೇಗ ಹೇಳೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಒಂದು ಗುರುವಾರದ ವ್ಲಾಗ್ ಆಗಿತ್ತು. ಜೊತೆಗೆ ಈ ರಂಗೋಲಿ ಕೂಡ ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ನ ಕೊಡುವಂತಹ ರಂಗೋಲಿನ ತೋರಿಸಿದ್ದೀನಿ. ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಯಾವುದೇ ಕಲರ್ನ ಯೂಸ್ ಮಾಡಿಲ್ಲ. ಜೊತೆಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಕುವಂಥ ರಂಗೋಲಿನ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಸುಂದರವಾಗಿದೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನಮ್ಮ ಒಂದು ದಿನನಿತ್ಯದ ಕ್ರಮಗಳು ಹೇಗಿರಬೇಕು, ದಿನನಿತ್ಯದ ಜೀವನ ಹೇಗಿರಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಕಂಟೆಂಟ್ ಏನಾದರೂ ಇಷ್ಟ ಆದರೆ ಸಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ಕೊತ, ಆ್ಯಡ್ಸ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆಯಲ್ಲಿ ನಾನು ಒಂದು ಲೈಟ್ ಸೆಟ್ಟಿಂಗ್ನ ತೋರಿಸಿದ್ದೀನಿ. ನಮ್ಮನೆ ಹತ್ರ ಒಂದು ಅಣ್ಣಮ್ಮ ದೇವಿ ಕೂರಿಸಿದ್ರು ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದು ನೈಟು ಒಂದು ಕ್ಲಿಪ್ನ ತೊಗೊಂಬಂದಿನಿ, ತುಂಬ ಚೆನ್ನಾಗಿದೆ. ಸೊ ನಿಮಗೆಲ್ಲ ಇಷ್ಟ ಆಗ್ಬೋದು. ಅದನ್ನು ನೋಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ರಂಗೋಲಿ ಜೊತೆಗೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ. ಬಾಯ್, ಟೇಕ್ ಕೇರ್.